ರೈಟ್, ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ನಲ್ಲೂ ಕೂಡ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಮಹಾರಾಷ್ಟ್ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ, ಜಾರ್ಖಂಡ್ನಲ್ಲೂ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಹಾಗೆ ಮಹಾಯುತಿ ನಡುವೆ ಫೈಟ್, ಮೈತ್ರಿಗಳ ಕದನ. ಮಹಾರಾಷ್ಟ್ರದಲ್ಲಿ ಅಂಚೆ ಮತ ಎಣಿಕೆ ಆರಂಭ ಆಗಿದೆ ಎನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 288 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಗೆಲ್ಲಬೇಕಾದ್ರೆ ಯಾವುದೇ ಮೈತ್ರಿ ಪಕ್ಷವಾದರೂ 145 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಬೇಕು, ಆಗ ಸರಳ ಬಹುಮತ ಸಿಗುತ್ತೆ. ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ, ಬಹುತೇಕ ಸಮೀಕ್ಷೆಗಳು ಮಹಾಯುತಿ ಅಂದ್ರೆ ಹಾಲಿ ಅಧಿಕಾರದಲ್ಲಿರುವಂತಹ ಮೈತ್ರಿ, ಬಿಜೆಪಿ, ಏಕನಾಥ್ ಶಿಂಧೆ ಬಣದ ಶಿವಸೇನೆ ಹಾಗೆ ಅಜಿತ್ ಪವಾರ್ರ ಎನ್ಸಿಪಿ, ಈ ಮೈತ್ರಿ ಇದೆಯಲ್ಲ ಮಹಾಯುತಿ ಮೈತ್ರಿ, ಅವರು ಅಧಿಕಾರವನ್ನ ಹಿಡಿಯಬಹುದು ಅನ್ನುವಂತಹ ಪ್ರೆಡಿಕ್ಷನ್ ಮಾಡಿದ್ವು. ಬಟ್ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಗಳು ಇತ್ತೀಚಿನ ದಿನಗಳಲ್ಲಿ ಉಲ್ಟಾ ಆದಂತಹ ಎಷ್ಟೋ ಉದಾಹರಣೆಗಳಿದ್ದಾವೆ. ಲೋಕಸಭಾ ಚುನಾವಣೆಯೇ ಅದಕ್ಕೆ ಉದಾಹರಣೆ, ಹರಿಯಾಣ ಚುನಾವಣೆ ಅದಕ್ಕೆ ಉದಾಹರಣೆ. ಹಾಗಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಮತ ಎಣಿಕೆ ಕಾರ್ಯ ಮಹಾರಾಷ್ಟ್ರದಲ್ಲೂ ಆರಂಭ ಆಗಿದೆ. ಮತ್ತೊಂದು ಕಡೆ ಜಾರ್ಖಂಡ್ನಲ್ಲಿ 81 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, 42 ಅಲ್ಲಿ ಗೆಲುವಿನ ಮಾರ್ಜಿನ್. ಅಲ್ಲಿ ಯಾರು ಗೆಲ್ತಾರೆ? ಅಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡುತ್ತಾ, ಜೆಎಂಎಂ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಅಥವಾ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡುತ್ತಾ ಗೊತ್ತಿಲ್ಲ. ಒಟ್ಟಲ್ಲಿ ಕುತೂಹಲ ಅಂತೂ ಖಂಡಿತವಾಗೂ ಇದೆ. ಈ ಎರಡೂ ರಾಜ್ಯಗಳ ರಿಸಲ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.